ಕೆಆರ್ ಮಾರ್ಕೆಟ್ನಲ್ಲಿ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ. ಮಾರ್ಕೆಟ್ ಫ್ಲೈಓವರ್ ಕೆಳಗಿರುವ ಅಂಗಡಿಗಳ ತೆರವು ಕಾರ್ಯ ನಡೀತಾ ಇದೆ. ಬೆಂಗಳೂರಲ್ಲಿ ಮತ್ತೆ ಜೆಸಿಬಿಗಳ ಘರ್ಜನೆ ಶುರುವಾಗಿದೆ. 3 ಜೆಸಿಬಿಗಳ ಮುಖಾಂತರ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮಾರ್ಕೆಟ್ ಫ್ಲೈಓವರ್ ಕೆಳಗಿನ ಅಂಗಡಿಗಳನ್ನ ತೆರವುಗೊಳಿಸಲಾಗ್ತಾ ಇದೆ. ಜಿಬಿಎ ಅಧಿಕಾರಿಗಳು ಮತ್ತು ಪೊಲೀಸರ ಭದ್ರತೆಯಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನು ತೆರವುಗೊಳಿಸಲಾಗ್ತಾ ಇದೆ. ಬಳಿಕ ವಿಕ್ಟೋರಿಯಾ ಆಸ್ಪತ್ರೆ, ಕೆಆರ್ ಮಾರ್ಕೆಟ್ ಮಾರ್ಗ 150ಕ್ಕೂ ಹೆಚ್ಚು ಅಂಗಡಿಗಳನ್ನು ತೆರವು ಮಾಡುವಂತಹ ಸಿದ್ಧತೆ ಈಗ ನಡೆದಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆ ಫ್ಲೈಓವರ್ ಕೆಳಗಡೆ ಎಲ್ಲ ಅಂಗಡಿಗಳನ್ನ ಕಟ್ಕೊಂಡಿದ್ರು. ಈ ಅಂಗಡಿಗಳಿಗೆ ಪರ್ಮಿಷನ್ ಕೊಟ್ಟಿರೋರು ಯಾರು ಅನ್ನೋದು ಕೂಡ ಜಿಬಿಎ ಅಧಿಕಾರಿಗಳಿಗೆ ಗೊತ್ತಿದೆ. ವಿತೌಟ್ ಪರ್ಮಿಷನ್ ಯಾರು ಬಂದಂಗೆ ಅಂಗಡಿ ಕಟ್ಕೊಂಡಿರಲ್ಲ. ಹಿಂದಿನ ಬಿಬಿಎಂಪಿ ಪರ್ಮಿಷನ್ ತಗೊಂಡು ಬೇರೆ ಬೇರೆ ಪರ್ಮಿಷನ್ಗಳನ್ನು ತಗೊಂಡು ಅಂಗಡಿಗಳನ್ನ ಕಟ್ಕೊಂಡಿದ್ರು. ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಹಲವಾರು ವರ್ಷಗಳಿಂದ ಆ ಫ್ಲೈಓವರ್ ಕೆಳಗಡೆ ಒಂದಷ್ಟು ಅಂಗಡಿಗಳನ್ನ ಕಟ್ಕೊಳ್ಳಲಾಗಿತ್ತು. ಹಲವಾರು ವರ್ಷಗಳಿಂದ ಅಲ್ಲಿ ವ್ಯಾಪಾರವನ್ನ ಮಾಡಲಾಗ್ತಾ ಇತ್ತು. ಈ ಹಿಂದೆ ಬಿಬಿಎಂಪಿನೇ ಕೆಲವು ಅಂಗಡಿಗಳಿಗೆ ಅಲ್ಲಿ ಪರ್ಮಿಷನ್ ಕೂಡ ನೀಡಿದ್ದು ಇದೆ. ಇದೀಗ ಜಿಬಿಎ ಇಂದ ಎಲ್ಲ ಅಂಗಡಿಗಳನ್ನ ತೆರವು ಮಾಡೋ ಕೆಲಸ ನಡೀತಾ ಇದೆ. ಮಂಜುನಾಥ್, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಹೌದು ಸಿಂಧೂರ, ಬೆಂಗಳೂರು ನಗರದಲ್ಲಿ ಮತ್ತೆ ಜೆಸಿಬಿ ಗರ್ಜನೆ ಮುಂದುವರೆದಿರುವಂತದ್ದು. ಸೊ ನೀವು ಗಮನಿಸ್ತಾ ಇರಬಹುದು, ಈ ಒಂದು ಕೆಆರ್ ಮಾರ್ಕೆಟ್ ಏನಿದೆ, ಕೆಆರ್ ಮಾರ್ಕೆಟ್ ಫ್ಲೈಓವರ್ ಕೆಳಗಡೆ ಈ ಒಂದು ಫುಟ್ಪಾತ್ ರಸ್ತೆ ಏನಿತ್ತು, ಈ ಫುಟ್ಪಾತ್ ರಸ್ತೆ ಕಂಪ್ಲೀಟ್ ಸುಮಾರು ಒಂದು 150ಕ್ಕೂ ಹೆಚ್ಚು ಈ ಒಂದು ಶೆಡ್ ಹಾಕೊಂಡಿರುವಂತಹ ಪೆಟ್ಟಿ ಅಂಗಡಿಗಳನ್ನ ಹಾಕೊಂಡಿದ್ರು. ಸೊ ಅವ್ರದೆಲ್ಲದನ್ನು ಕೂಡ ತೆರವು ಮಾಡುವಂತಹ ಕೆಲಸ ಇವತ್ತು ಜಿಬಿಎ ಅಧಿಕಾರಿಗಳಿಂದ ಆಗ್ತಾ ಇರುವಂತದ್ದು. ಆದ್ರೆ ಫುಟ್ಪಾತ್ ಒತ್ತುವರಿ ಅಂದ್ರೆ ಈ ರಸ್ತೆ ಏನಿದೆ ಅಂದ್ರೆ ಏನು ಒಂದು ಮೇಲ್ಸೇತುವೆ ಕೆಳಗಡೆ ಇದ್ದಂತಹ ರಸ್ತೆ ಕೆಆರ್ ಮಾರ್ಕೆಟ್ ಇಂದ ಅಂದ್ರೆ ಇಲ್ಲಿ ಮುಂಬರುವಂತಹ ಆಸ್ಪತ್ರೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಆಗಿತ್ತು. ಸೊ ಹೀಗಾಗಿ ಇದನ್ನ ಇವತ್ತು ಇಲ್ಲಿ ಜಿಬಿಎ ಅಧಿಕಾರಿಗಳು ಕಾನೂನು ರೀತಿಯಲ್ಲಿ ಅಂದ್ರೆ ಅಂಗಡಿ ಮಾಲೀಕರಿಗೆ ಕಳೆದ 2-3 ದಿನದ ಸೂಚನೆ ಕೊಟ್ಟು ಇವತ್ತು ಒತ್ತುವರಿ ತೆರವು ಕಾರ್ಯಾಚರಣೆಗೆ ಮುಂದಾಗಿರುವಂತದ್ದು. ಸೊ ಈ ಹಿಂದೆ ನಾವು ಶಿವಾಜಿನಗರದಲ್ಲಿ ಇದೇ ಫುಟ್ಪಾತ್ ಒತ್ತುವರಿ ಮಾಡುವಂತಹ ಕೆಲಸದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಂತಹ ಕೆಲಸ ಕೂಡ ಆಗಿತ್ತು. ಸೊ ಯಾವಾಗ ಈ ರೀತಿ ಘಟನೆ ಅಲ್ಲಾಯ್ತು, ಅದಾದ ನಂತರ ಇಲ್ಲಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಜಿಬಿಎ ಅಧಿಕಾರಿಗಳು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲೇ ಈಗ ಇದ್ದಾರೆ, ಸ್ಥಳದಲ್ಲೇ ಇರುವಂತದ್ದು. ಸೊ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಇದೀಗ ಜಿಬಿಎ ಅಧಿಕಾರಿಗಳು ಅಂದ್ರೆ ಫುಟ್ಪಾತ್ ಮೇಲೆ ಅಂಗಡಿಗಳನ್ನು ಹಾಕೊಂಡಿದ್ರು, ಅದೆಲ್ಲದೂ ಕೂಡ ತೆರವು ಮಾಡ್ತಿರುವಂತದ್ದು. ಅಂದ್ರೆ ಇಲ್ಲಿ ಸುಮಾರು ಒಂದು 150 ಅಂಗಡಿಗಳಲ್ಲಿ ಸುಮಾರು ಇಲ್ಲಿರುವಂತಹ ಒಂದು 100ಕ್ಕೂ ಹೆಚ್ಚು ಅಂಗಡಿಗಳು ಈ ಹಿಂದೆ ಜಿಬಿಎ ಅಧಿಕಾರಿಗಳು ಬಿಬಿಎಂಪಿ ಇದ್ದಾಗ ನಾವು ಅಗ್ರಿಮೆಂಟ್ ಮಾಡಿಕೊಂಡು ಅಂಗಡಿಗಳನ್ನ ಹಾಕೊಂಡಿದ್ವಿ ಅಂತೇಳಿ ಸಾಕಷ್ಟು ಜನರು ವಾದ ಮಾಡ್ತಿರುವಂತದ್ದು. ಆದ್ರೆ ಜಿಬಿಎ ಅಧಿಕಾರಿಗಳು ಕೋರ್ಟ್ ಆದೇಶದಂತೆ ಈಗಾಗಲೇ ಬೆಂಗಳೂರು ನಗರದಲ್ಲಿರುವಂತಹ ಫುಟ್ಪಾತ್ ಅಂಗಡಿಗಳನ್ನ ನಾವು ಯಾರು ಫುಟ್ಪಾತ್ ಮೇಲೆ ಇದ್ದಂತಹ ಅಂಗಡಿಗಳನ್ನ ತೆರವು ಮಾಡಿಸುವಂತ ಕೆಲಸ ಮಾಡ್ತಿದ್ವಿ, ಅದರಂತೆ ಸೊ ಎಲ್ಲ ಬೆಂಗಳೂರು ನಗರದಲ್ಲಿರುವಂತಹ ಅಂದ್ರೆ ಫುಟ್ಪಾತ್ ನಲ್ಲಿ ಇದ್ದಂತಹ ಅಂಗಡಿಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ವಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕೂಡ ಇಲ್ಲಿ ಕೆಆರ್ ಮಾರುಕಟ್ಟೆಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮುಂದುವರಿಸಿರುವಂತದ್ದು. ವಿಶೇಷವಾಗಿ ಇಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದೀಗ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಜಿಬಿಎ ಅಧಿಕಾರಿಗಳು ಒಟ್ಟಿನಲ್ಲಿ ತೆರವು ಕಾರ್ಯಾಚರಣೆ ಮುಂದುವರಿಸಿರುವಂತದ್ದು. ಸಿಂಧೂರ. ಆಲ್ರೈಟ್ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಇವ್ರು ಹೊಟ್ಟೆ ಪಾಡ್ ಮೇಲೆ ಹೊಡೆದು ಸರ್ಕಾರಕ್ಕೆ ಏನ್ ಸಿಗುತ್ತೋ ಗೊತ್ತಾಗ್ತಿಲ್ಲ. ನೆಮ್ಮದಿಯ ಜೀವನ ಕೊಡುತ್ತೆ ಕಾಂಗ್ರೆಸ್ ಸರ್ಕಾರ ಅಂತ ಒಂದು ವಿಶ್ವಾಸ ನಂಬಿಕೆಯಿಂದ ವೋಟ್ ಮಾಡಿದ್ವು. ಇವತ್ತು ನಾನು ಏನ್ ಹೇಳ್ತೀನಿ, ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಯಾರಾದ್ರೂ ಒತ್ತುವರಿ ಮಾಡಿದ್ರೆ ದಯವಿಟ್ಟು ತೆಗೆದು ಬಿಸಾಕಿ, ಅದ್ರ ಮಧ್ಯ ಯಾರು ಬರಲ್ಲ. ನಾನಿವತ್ತು ನಿಮ್ಮನ್ನ ಪ್ರಶ್ನೆ ಮಾಡಕ್ ಬಂದಿರೋದು, 1982ರಲ್ಲಿ ನೀವೇ ಕಾರ್ಪೊರೇಷನ್ ಸಿಟಿ ಅಗ್ರಿಮೆಂಟ್ ಮಾಡಿಕೊಡುತ್ತೆ, 300 ರೂಪಾಯಿ ತಗೊಂಡು ಅಗ್ರಿಮೆಂಟ್ ಮಾಡಿ ಕೊಟ್ಟು ಇವತ್ತು ನಮಗೆ ಕೇಳೋದು ಇಲ್ಲ, ನೋಟಿಸು ಕೊಡಲ್ಲ. ಯಾರೋ ಒಬ್ರು ಹೆಗಲ್ ಮೇಲೆ ಮೈಕ್ರೋಫೋನ್ ಹಾಕೊಂಡು ನಾಳೆ ಈ ಅಂಗಡಿಗಳನ್ನ ಹೊಡೆದಾಕ್ಬಿಡ್ತೀವಿ ಅಂತ ಹೇಳಿ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಬಂದು ಅಂಗಡಿಗಳನ್ನ ಹೊಡೆದಾಕ ಕೆಲಸ ಶುರು ಮಾಡಿದ್ದಾರೆ. ಯಾವ್ದು ಇಲ್ಲಿಗಲ್ ಇದೆಯೋ ಅದನ್ನ ಹೊಡೆದಾಕ್ರಿ, ಪರವಾಗಿಲ್ಲ, ಬೇಡ ಅನ್ನಲ್ಲ. ಆದ್ರೆ ಈ ಅಂಗಡಿಗಳು ಯಾವ್ದನ್ನ ನೀವೇ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದೀರಾ, 5 ಅಡಿಗೆ 4 ಅಡಿ ಬಂಕ್ ಶಾಪ್ ಅಂತ ಹೇಳ್ಬಿಟ್ಟು. ಅದಾದ ನಂತರ ನಾವು ಸುಪ್ರೀಂ ಕೋರ್ಟ್ ಹೋಗಿದ್ವಿ 1996ರಲ್ಲಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಬರ್ದು ಕೊಡ್ತಾರೆ ಕಾರ್ಪೊರೇಷನ್ ಕಮಿಷನರ್. ಏನು ಅಂತ ಹೇಳಿದ್ರೆ, ನಾವು ಇಲ್ಲಿಗೆ ಇವ್ರನ್ನ ಇವಿಕ್ಟ್ ಮಾಡಕ್ ಹೋಗಲ್ಲ, 5 ವರ್ಷ ಸಮಯ 96 ಅಲ್ಲಿ ಹೇಳ್ತಾರೆ, 5 ವರ್ಷಕ್ಕೆ ನಾವು ಇವ್ರನ್ನ ಇವಿಕ್ಷನ್ ಮಾಡಕ್ ಹೋಗಲ್ಲ. ಒಂದ್ ವೇಳೆ ಇವಿಕ್ಷನ್ ಮಾಡಕ್ ಹೋದ್ರೆ ನಾವು ಈ ಕೋರ್ಟ್ ನ ಫಸ್ಟ್ ಬಂದು ಪರಿಹಾರ ಕೇಳ್ತೀವಿ ಅಂತ ಅವರು ಅಫಿಡವಿಟ್ ಬರ್ದು ಕೊಡ್ತಾರೆ. ಅಂದ್ರೆ ಇಲ್ಲಿ ಬರ್ಬೇಕಲ್ಲ, 5 ವರ್ಷ ಬರಲಿಲ್ಲ, ಆಮೇಲೆ ಯಾರು ಕೇಳಿಲ್ಲ, ನಾವು ಅಂಗಡಿಗಳು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಈ ಬಡವ್ರನ್ನ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಕಳಿಸ್ಬಿಟ್ರೆ ಸರ್, ಅಮಾಯಕ ಬಡವರು ಇವ್ರು ಹೊಟ್ಟೆ ಪಾಡ್ ಮೇಲೆ ಹೊಡೆದು ಸರ್ಕಾರಕ್ಕೆ ಏನ್ ಸಿಗುತ್ತೋ ಗೊತ್ತಾಗ್ತಿಲ್ಲ. ನೆಮ್ಮದಿಯ ಜೀವನ ಕೊಡುತ್ತೆ ಕಾಂಗ್ರೆಸ್ ಸರ್ಕಾರ ಅಂತ
ಒಂದು ವಿಶ್ವಾಸ ನಂಬಿಕೆಯಿಂದ ವೋಟ್ ಮಾಡಿದ್ವು. ಇವತ್ತು ನಾನು ಏನ್ ಹೇಳ್ತೀನಿ, ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಯಾರಾದ್ರೂ